जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः ಶಿವಾಯ ಶಿವಾಯ ನಮೋ ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಗುಂಡ್ಲುಪೇಟೆಯಿಂದ ಸುಮಾರು ಒಂದು 7 to 8 ಕಿಲೋಮೀಟರ್ ಆಗುತ್ತೆ. ತ್ರಯಂಬಕೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಆವಾಗವಾಗ ಬರ್ತಾ ಇರ್ತೀನಿ. ಬಹಳ ಅದ್ಭುತವಾದಂಥ ಫಲಗಳನ್ನು ಕೊಡುವಂಥ ವಿಶೇಷವಾದಂತಹ ಶಕ್ತಿ ಇರುವಂಥ ಒಂದು ಜಾಗ. ಇವತ್ತು ಒಂದು ವಿಶೇಷತೆ ಏನು, ಬಹಳಷ್ಟು ಜನ ಪೇರೆಂಟ್ಸು ನಮ್ಮ ಮಕ್ಕಳು ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಾರೆ, ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಎಲ್ಲೋ ಒಂದಿಷ್ಟು ಭಯದ ವಾತಾವರಣ ಇದೆ ಮನೆಯಲ್ಲಿ. ಈ ಎಲ್ಲದನ್ನೂ ಭಾಳಷ್ಟು ಜನ ನನಗೆ ಪೇರೆಂಟ್ಸು ಫೋನ್ ಮಾಡಿ ಹೇಳ್ತಾಯಿದ್ರು. ಯಾವುದೇ ವ್ಯಕ್ತಿಯಾಗಲಿ ತುಂಬ ಭಯದ ವಾತಾವರಣದಲ್ಲಿದ್ದಾನೆ ಅಂತ ಹೇಳಿದ್ರೆ ಆವಾಗ ಅಪ್ಲೈ ಮಾಡ್ತಕ್ಕಂಥದ್ದು ಒಂದು ಮಂತ್ರ ಮತ್ತು ಒಂದು ಸರಳವಾಗಿರ್ತಕ್ಕಂಥ ತಂತ್ರ. ತಂತ್ರ ಏನು ಅಂತ ಹೇಳಿದ್ರೆ, ಇದನ್ನು ಮಾಡಬೇಕಾಗಿರುವಂಥದ್ದು ಮಂಗಳವಾರ ದಿವಸ ಬಾಳೆಹಣ್ಣು, ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡ್ಕೋಬೇಕು. ಅದಕ್ಕೆ ಜೇನುತುಪ್ಪ ಸ್ವಲ್ಪ 1 ಚಮಚದಷ್ಟು ಹಾಕಬೇಕು ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಆ ನಂತರ ಅದನ್ನು ಯಾವ ವ್ಯಕ್ತಿಗೆ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಮತ್ತು ತುಂಬ ಭಯದ ವಾತಾವರಣ ಇದೆ ಅವರಿಗೆ ಇದನ್ನು ತಲೆಯಿಂದ ಕಾಲವರೆಗೆ 3 ಬಾರಿ ನಿವಾಳಿಸಿ ಸಂಜೆಯ ಸಮಯದಲ್ಲಿ ಇದನ್ನು ಯಾವುದಾದ್ರೂ ಮರದ ಬಳಿ ಹಾಕಬೇಕು. ಸಂಜೆಯ ಸಮಯದಲ್ಲಿ 7 ಗಂಟೆ ನಂತರ ಯಾವುದಾದ್ರೂ ಮರದ ಬಳಿ ಹಾಕಬೇಕು. ಜೊತೆಗೆ ಮಂಗಳವಾರದ ದಿನ ಬೆಳಗ್ಗೆ ಕೆಂಪು ಬಣ್ಣದ ದಾರನ ತಗೊಂಡು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಓಂ ನಮೋ ನರಸಿಂಹ ತವದಾಸೋಹಂ, ಓಂ ನಮೋ ನರಸಿಂಹ ತವದಾಸೋಹಂ, ಒಂದು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ನರಸಿಂಹಸ್ವಾಮಿಯ ಮಂತ್ರನ 27 ಬಾರಿ ಹೇಳಿ ಆ ದಾರವನ್ನು ಕೈಯಲ್ಲಿ ಇಟ್ಕೊಳ್ಬೇಕು. 27 ಸಲ ಮಂತ್ರ ಹೇಳಬೇಕು. ಆ ನಂತರ ಆ ದಾರವನ್ನು ಕೈಗೆ 3 ಸುತ್ತು ಕಟ್ಕೊಳ್ಬೇಕು. ಯಾವ ವ್ಯಕ್ತಿ ನಿದ್ರೆಯಲ್ಲಿ ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ಮಾನಸಿಕವಾಗಿ ಯಾವುದಾದ್ರು ವಿಷಯಗಳಿಂದ ಹೆದರ್ಕೊಂಡು ಭಯ ಪಟ್ಕೊಂಡಿರ್ತಾರೆ, ಅವರಿಗೆ ಬಹಳ ಅದ್ಭುತವಾದಂಥ ಫಲಗಳು ಸಿಗುತ್ತೆ. ಜೊತೆಗೆ ಅದೇ ವ್ಯಕ್ತಿಗೆ ಅವತ್ತಿನ ದಿನ ಮಂಗಳವಾರ ದಿನವೇ ಸಾಯಂಕಾಲದ ಸಮಯದಲ್ಲಿ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಅದಕ್ಕೆ 1 ಚಮಚ ಜೇನುತುಪ್ಪನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಸಂಜೆ 7 ಗಂಟೆ ನಂತರ ತಲೆಯಿಂದ ಕಾಲವರೆಗೆ 3 ಸಲ ನಿವಾಳಿಸಿ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ಹಾಕಿದರೆ ಅವ್ರಿಗೆ ಬೀಳ್ತಕ್ಕಂಥ ಕೆಟ್ಟ ಕನಸುಗಳು ದೂರ ಆಗುತ್ತೆ. ಜೊತೆಗೆ ಭಯದ ವಾತಾವರಣ ಕಂಪ್ಲೀಟಾಗಿ ಹೊರಟೋಗುತ್ತೆ. ನರಸಿಂಹ ಸ್ವಾಮಿಯ ಆಶೀರ್ವಾದ ಇರುತ್ತೆ. ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಂತ್ರ ಮತ್ತು ತಂತ್ರ. ಇದನ್ನು ತಪ್ಪದಲ್ಲೇ ಮಂಗಳವಾರ ದಿವಸ ಮಾಡಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.